ಈ ಒಂದು ಯುದ್ಧನ ಗೆದ್ದಿದೀವಿ ಅಂತ ಒಂದು ತಪ್ಪು ಭಾವನೆಯಲ್ಲಿ ಇದ್ರು. ನವೆಂಬರ್ ರಿಟೈರ್ ಆಗಕ್ಕೆ ಮುಂಚೆನೆ ನಾನು ಹೇಳಿದ್ದೆ, 2ನೇ ಅಲೆ ಬರುತ್ತೆ, ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ, 3 ತಿಂಗಳು ಇರುತ್ತೆ ಅಂತ ಹೇಳಿದ್ದೆ. ನನಗೇನು ಜೋಸ್ಯ ಪಡೆದಿದ್ನ ಅಂತ ಕೇಳಬೇಡಿ. ನಾನು ಐ ಆಮ್ ನಾಟ್ ಅ ಅಸ್ಟ್ರಾಲಜರ್. ಇಟ್ಸ್ ಕಾಮನ್ ಸೆನ್ಸ್. ಲುಕ್ ಅಟ್ ದ ವರ್ಲ್ಡ್ ಅರೌಂಡ್ ಅಸ್ ಅಂಡ್ ಲುಕ್ ಅಟ್ ಹಿಸ್ಟ್ರಿ. ಇತಿಹಾಸದನ್ನು ನೋಡಿ ಫ್ಲೂ ಬಂದಿದೆ 3 ಅಲೆಗಳಲ್ಲಿ. ನಮ್ಮ ಸುತ್ತಮುತ್ತ ಬೇರೆ ದೇಶಗಳು ನೋಡಿ, ಯುರೋಪ್, ನಾವು ಇಲ್ಲಿ ಫಸ್ಟ್ ವೇವ್ ಕಮ್ಮಿ ಆಗ್ತಾ ಇದ್ದಂಗೆ ಯುರೋಪ್ ಅಲ್ಲಿ ಸೆಕೆಂಡ್ ವೇವ್ ಶುರುವಾಗಿ ಪೀಕ್ ಆಗ್ತಾ ಇತ್ತು. ಸೇಮ್ ವಿತ್ ಅಮೆರಿಕಾ. ಇವಾಗ ಯುರೋಪ್ ದೇಶಗಳಲ್ಲಿ 3ನೇ ಅಲೆ ನಡೀತಾ ಇದೆ. ಅಮೆರಿಕ ಅಲ್ಲಿ 3ನೇ ಅಲೆ ಮುಗಿದು ಸಣ್ಣ 4ನೇ ಅಲೆ ನಡೀತಾ ಇದೆ. ಅದೇ ರೀತಿ ನೀವು ಈ ತರ ಈಸ್ಟ್ಗೆ ಬಂದ್ರೆ, ಈವನ್ ಡೆವಲಪ್ಡ್ ಕಂಟ್ರೀಸ್ ಲೈಕ್ ಜಪಾನ್, ತೈವಾನ್, ಸಿಂಗಪೂರ್, ಎಲ್ಲಾ ದೇಶಗಳಲ್ಲಿ ದೇರ್ ವಾಸ್ ಅ ಥರ್ಡ್ ವೇವ್. ಸೊ ಇನ್ಮೇಲಾದ್ರೂ ನಾವು ಈ ತಪ್ಪು ಮಾಡೋದು ಬೇಡ. ಅಲೆಗಳು ಬರಲ್ಲ, ನಮಗೆ ಬೇರೆ ಇಮ್ಯುನಿಟಿ ಇದೆ, ಜಿಂಜರ್ ಚಾಯ್ ಕುಡಿದ್ರೆ ಇಮ್ಯುನಿಟಿ ಬರುತ್ತೆ, ನಮ್ಮ ಭಾರತೀಯರು ಬೇರೆ ತರ ಅವರು ಸ್ವಚ್ಛತೆ ಪಾಲಿಸ್ತಾರೆ, ಇದೆಲ್ಲ ಬೇಡ. ಈ ಕಥೆಗಳೆಲ್ಲ ಬೇಡ. ಪ್ಲೀಸ್ ಕೀಪ್ ಇಟ್ ಅಸೈಡ್. ಇದು ಹೊಸ ವೈರಸ್. ಇದರಿಂದ ನೀವು ಸುರಕ್ಷಿತವಾಗಿರ್ಬೇಕಾದ್ರೆ 2 ವಿಧಾನಗಳು. ಒಂದು, ಸೋಂಕು ತಗುಲ್ಕೊಂಡು ನೀವು ಅದರಿಂದ ವಾಸಿಯಾಗಬೇಕು. 2ನೇದು ಲಸಿಕೆ ಪಡಿಬೇಕು. ಇಲ್ಲ ಅಂದ್ರೆ ಬಿ ಶೂರ್ ದ ವೈರಸ್ ವಿಲ್ ಕ್ಯಾಚ್ ಯು. ಇಟ್ಸ್ ಅ ನ್ಯೂ ವೈರಸ್. ದ ಓನ್ಲಿ 2 ways of getting protection is to get infected or to get vaccinated. ಅದು 2 ಆಗಿಲ್ಲ ಅಂದ್ರೆ ಖಂಡಿತ ನಿಮಗೆ ಈ ಸೋಂಕು ತಗುಲ್ಕೊಳ್ಳುತ್ತೆ. ಅದರಲ್ಲಿ ಸಂದೇಹನೇ ಇಲ್ಲ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್. ನಮಗೆ ಗೊತ್ತಿತ್ತು ಇದು ಒಬ್ಬರಿಂದ ಒಬ್ಬರಿಗೆ ಹರಡೋ ಕಾಯಿಲೆ. ವೈರಸ್ ತಾನಾಗಿ, ವೈರಸ್ ಕೆನಾಟ್ ಜಂಪ್ ಫ್ರಮ್ one person to another. Remember, human beings are the vehicles carrying virus. On its own, virus does not spread from one person to another. ಇದು ನಮಗೆ ಗೊತ್ತಿತ್ತು. At the end of first wave we knew. ಮಾಸ್ಕ್ ಹಾಕೊಳ್ಳಿಲ್ಲ ಅಂದ್ರೆ, ಜನಗಳಲ್ಲಿ ಯಾರು ಮಾಸ್ಕ್ ಹಾಕೊಳ್ಳಿಲ್ಲ ಅಂದ್ರೆ, ಯಾರಿಗ ಒಬ್ರಿಗೆ ಸೋಂಕಿದ್ರೆ, ಜನಸಂಖ್ಯೆ ಹೆಚ್ಚಲ್ಲಿ ಸೇರಿದ್ರೆ 90% ಚಾನ್ಸ್ ಆಫ್ ಟ್ರಾನ್ಸ್ಮಿಷನ್. ಸೋಂಕಿರೋರು ಮಾಸ್ಕ್ ಹಾಕೊಳ್ಳಿದ್ರೆ, ಬೇರೆಯವರು ಮಾಸ್ಕ್ ಹಾಕೊಂಡ್ರೆ 30% ಚಾನ್ಸ್ ಆಫ್ ಪ್ರೊಟೆಕ್ಷನ್. ಸೋಂಕು ಕಾಯಿಲೆಗಳು ಚಿಹ್ನೆಗಳಿರೋರು ಮಾಸ್ಕ್ ಹಾಕೊಂಡು ಬೇರೆಯವರು ಹಾಕೊಳ್ಳಿಲ್ಲ ಅಂದ್ರೆ ಚಾನ್ಸ್ ಆಫ್ ಸ್ಪ್ರೆಡ್ ಇಸ್ 5 to 10%. ಎಲ್ರೂ ಮಾಸ್ಕ್ ಹಾಕೊಂಡ್ರೆ ಚಾನ್ಸ್ ಆಫ್ ಸ್ಪ್ರೆಡ್ ಇಸ್ 1%. ಬಹಳ ಸುಲಭವಾದ ವಿಧಾನ, ಆದ್ರೆ ಬಹಳ ಕಷ್ಟ ನಿಭಾಯಿಸೋದು. ಮಾಸ್ಕಿಂಗ್ ಇಸ್ ಸಚ್ ಎ ಸಿಂಪಲ್ ಸ್ಟ್ರಾಟಜಿ, ಬಟ್ ದ ಮೋಸ್ಟ್ ಡಿಫಿಕಲ್ಟ್ ಟು ಇಂಪ್ಲಿಮೆಂಟ್. ಯಾಕೆ? ಐ ಡೋಂಟ್ ನೋ. ಪ್ಲೀಸ್ ಆಸ್ಕ್ ಯುವರ್ ಸೆಲ್ಫ್, ವೈ ಕಾಂಟ್ ಐ ವೇರ್ ಅ ಮಾಸ್ಕ್? ನಾನು ಯಾಕೆ ಮಾಸ್ಕ್ ಧರಿಸಕ್ಕೆ ಸಂಕೋಚ ಪಡ್ತಾ ಇದ್ದೀನಿ? ನನಗೇನು ಕಷ್ಟ ಅಂತ ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ. ಯಾರೋ ಒಬ್ಬ ವ್ಯಕ್ತಿ ಸೋಂಕು ಬೇರೆಯವರಿಗೆ ಕೊಡಬೇಕು ಅಂತ ಬರಲ್ಲ. ನನಗೆ ಗೊತ್ತಿದ್ದ ಅಂತ ವಿಲ್ಲನ್ಗಳು ಸಮಾಜದಲ್ಲಿ ಇಲ್ಲ. ನಾವೇ ಹೋಗಿ ವೈರಸ್ನ ಹುಡುಕೊಂಡು ಬರ್ತೀವಿ. ನಮ್ಮ ಅಜಾಗ್ರತೆಯಿಂದ, ನಿರ್ಲಕ್ಷ್ಯದಿಂದ we invite infections. So we knew this. It is not that we do not know this. 2ನೇ ಅಲೆ ಬಗ್ಗೆ ನಾನು ಈಗಾಗಲೇ ಹೇಳಿದೆ, ಉದಾಹರಣೆ ಕೊಡ್ತಾ ಇದ್ದೀನಿ. ಐ ಆಮ್ ಗಿವಿಂಗ್ ಯು an example. All European countries, you can see many maps. I think there are 12 maps on the right. Austria, Belgium, France, Germany, Hungary, Italy, Netherlands, Poland, Spain, Sweden, UK. ಎಲ್ಲ ದೇಶಗಳಲ್ಲಿ 2ನೇ ಅಲೆ ಅಲ್ಲ 3ನೇ ಅಲೆನೂ ಬಂದಿದೆ. ಲೆಫ್ಟ್ ಅಲ್ಲಿ ಅಮೆರಿಕ ಅಲ್ಲಿ 3ನೇ ಅಲೆ ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು. ಇವಾಗ 4ನೇ ಅಲೆ ನಡೀತಾ ಇದೆ. ಸೊ ನಮಗೂನು 3ನೇ ಅಲೆ ಬಂದೇ ಬರುತ್ತೆ. ನಮ್ಮ ದೇಶದಲ್ಲಿ 3ನೇ ಅಲೆ ಬಹಳ ದೊಡ್ಡ ಪ್ರಭಾವದಿಂದ ಬಂತು. ಇಟ್ ವಾಸ್ ಸಚ್ ಅ ಹ್ಯೂಜ್ ವೇವ್. ವಾಟ್ ಕಾಂಟ್ರಿಬ್ಯೂಟೆಡ್? ಯಾಕಾಯ್ತು ಅಂತ ಜನ ಕೇಳ್ತಾರೆ ನನಗೆ. ಫಸ್ಟ್ ಆಫ್ ಆಲ್, ಕೆಳಗಡೆ ಬಾಕ್ಸ್ ಅಲ್ಲಿ ಲೆಫ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ, ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಸ್ಟೀಪ್ ವೇವ್. ಬಹಳ ವೆರಿ ಬಿಗ್,
5 times more number of cases in the second wave than the first wave. Because of the large number of cases, we were caught unawares within quotes anta ಹೇಳ್ತಾರೆ ಜನ. So we did not have time to plan. Our planning was atrocious. ವಿವಿಧ ರಾಜ್ಯಗಳು ವಿವಿಧ ಟೈಮ್ ಅಲ್ಲಿ ಪೀಕ್ ಆಗ್ತಾ ಇದ್ದಾವೆ. ಯು ಕ್ಯಾನ್ ಸಿ ಇಟ್ ಸ್ಟಾರ್ಟೆಡ್ ವಿತ್ ಮಹಾರಾಷ್ಟ್ರ, ದೆನ್ ಡೆಲ್ಲಿ, ಗುಜರಾತ್, ಆಮೇಲೆ ಕರ್ನಾಟಕ, ಕೇರಳ, ಆಂಧ್ರ, ತಮಿಳುನಾಡು, ಉತ್ತರ ಪ್ರದೇಶ್ ವಾಸ್ ಇನ್ ಬಿಟ್ವೀನ್, ಮಧ್ಯಪ್ರದೇಶ್ ವಾಸ್ ಇನ್ ಬಿಟ್ವೀನ್. ಇವಾಗ ತಮಿಳುನಾಡು ಅಂಡ್ ವೆಸ್ಟ್ ಬೆಂಗಾಲ್ ಆರ್ ಪೀಕಿಂಗ್. ನಮ್ಮ ದೇಶ ಒಂದು ದೇಶ ಅಲ್ಲ. I always say India is not one country in terms of its population and in terms of its diversity. India is not one country. In fact, Karnataka is one country, and in Karnataka, every district is equal to one state. Even in Karnataka, Bangalore peaked early. Now, different districts are peaking. So, ನಮ್ಮ ರಾಜ್ಯದೊಳಗೇನೆ ಅಲೆಗಳು ಕಾಣಿಸ್ತಾ ಇದೆ. ಇದಕ್ಕೆ ಒಂದು ಮುಖ್ಯವಾದ ಕಾರಣ, ಬೆಂಗಳೂರಲ್ಲಿ ತುಂಬಾ ಹೆಚ್ಚು ಕೇಸುಗಳು ಶುರುವಾಯಿತು ಮಾರ್ಚ್ ಮಧ್ಯದಲ್ಲಿ. ಆವಾಗಲೇ ನಾವು ಕ್ರಮಗಳು ವಹಿಸಬೇಕಾಗಿತ್ತು, ತಗೋಬೇಕಾಗಿತ್ತು, ಬಹಳ ಸ್ಟ್ರಿಕ್ಟ್ ಮಾಡಬೇಕಾಗಿತ್ತು. ಆಗ್ಲಿಲ್ಲ. ಯಾಕಾಗ್ಲಿಲ್ಲ ಅದನ್ನ ಬಗ್ಗೆ ನಾವು ಇವಾಗ ತಲೆ ಕೆಡಿಸ್ಕೊಂಡು ಏನ್ ಪ್ರಯೋಜನ ಅಲ್ಲ. ಮುಂಚಿತವಾಗಲೇ ತಜ್ಞರು ವಾರ್ನಿಂಗ್ ಕೊಟ್ಟಿದ್ರು. ಸುಮಾರು ಸೂಪರ್ ಸ್ಪ್ರೆಡ್ಡಿಂಗ್ ಇವೆಂಟ್ಸ್ ಅಂದ್ರೆ ನೀವು 2 ತಿಂಗಳ ಹಿಂದೆ ಸ್ವಲ್ಪ if you look back 2 months back, 2.5 months back, there were super spreading events. ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳಲ್ಲಿ ಪಾರ್ಟೀಸ್ ಇಂದ ಶುರುವಾಯಿತು, ಹಾಸ್ಟೆಲ್ಸ್ ಇಂದ ಶುರುವಾಯಿತು, ಜಾತ್ರೆಗಳಿಂದ ಶುರುವಾಯಿತು. ಈ ಮಧ್ಯದಲ್ಲಿ ನಾವು ಚುನಾವಣೆಗಳು ಬೇರೆ ನಡೆಸ್ತಾ ಇದ್ದೀವಿ. ಇನ್ ಸ್ಪೈಟ್ ಆಫ್ ನೋಯಿಂಗ್ ದಟ್ the virus is spreading, we still continued with elections. ದೊಡ್ಡ ರಿಲಿಜಿಯಸ್ ಇವೆಂಟ್ಸ್, ಕುಂಭಮೇಳಕ್ಕೆ ಜನ ಹೋಗಿ ಬರ್ತಾ ಇದ್ರು. ಇದೆಲ್ಲ ಒಂದು ಬಿಸಿಬೇಳೆ ಬಾತ್ ಮಾಡಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ಅಕ್ಕಿ ಬೇಕು, ಬೇಳೆ ಬೇಕು, 5-6 ತರಕಾರಿಗಳು ಬೇಕು, ಆಮೇಲೆ ಅದಕ್ಕೆ ಹುಣಸಿನ ಹಣ್ಣು ಬೇಕು, ಉಪ್ಪು ಬೇಕು, ಫೈನಲಿ ಮಸಾಲ ಇದೆ ನೋಡಿ. ಆ ಮಸಾಲ ಅನ್ನೋದು ವೇರಿಯಂಟ್ಸ್. ಹೊಸದಾಗಿ ರೂಪಾಂತರ ವೈರಸ್ ಬಂತು. ಆ ರುಚಿ ಬರ್ಬೇಕಾದ್ರೆ ಒಂದು ಬಿಸಿಬೇಳೆ ಬಾತ್ಗೆ ಫೈನಲಿ ಆ ಬಿಸಿಬೇಳೆ ಬಾತ್ ಪೌಡರ್ ಯೂಸ್ ಮಾಡ್ತೀರಿ, ಅದರಿಂದನೇ ರುಚಿ ಬರುತ್ತೆ. ಆ ಅಂತ 2ನೇ ಅಲೆ ಬಿಸಿಬೇಳೆ ಬಾತ್ಗೆ ರುಚಿನ ಕೊಟ್ಟಿದ್ದು ರೂಪಾಂತರ ವೈರಸ್. ಸೊ ಮೆನಿ ಥಿಂಗ್ಸ್ ಕೇಮ್ ಟುಗೆದರ್. ಎಲ್ಲಾನು ಅವಾಯ್ಡಬಲ್. ಪ್ಲೀಸ್ ರಿಮೆಂಬರ್, ಆಲ್ ದಿಸ್ ವೆರ್ ಅವಾಯ್ಡಬಲ್. ಆರ್ಥಿಕ ಚಟುವಟಿಕೆ ನಡಿಬೇಕಾದ್ರೆ ಅದಕ್ಕೆ ರಿಲಿಜಿಯಸ್ ಫಂಕ್ಷನ್ಸ್ ಬೇಕಾ? ಆರ್ಥಿಕ ಚಟುವಟಿಕೆಗಳು ನಡಿಬೇಕಾದ್ರೆ ಡು ಯು ರಿಕ್ವೈರ್ ರಿಲಿಜಿಯಸ್ ಇವೆಂಟ್ಸ್, ರ್ಯಾಲೀಸ್ ಅಂಡ್ ಎಲೆಕ್ಷನ್ಸ್ ಫಾರ್ ಎಕನಾಮಿಕ್ ಆಕ್ಟಿವಿಟಿ, ಫಾರ್ ಸರ್ವೈವಲ್ ಆಫ್ ಪೀಪಲ್? ನನಗ್ ಗೊತ್ತಿಲ್ಲ. ನಾನು ರಾಜಕೀಯದಲ್ಲಿ ಯಾವತ್ತೂ ಇದ್ದಿರ್ಲಿಲ್ಲ. ನನಗ್ ಗೊತ್ತಿದ್ದ ಮಟ್ಟಿಗೆ, ನನ್ನ ದಡ್ಡ ಬುದ್ಧಿಗೆ ಅನಿಸ್ತಾ ಇದೆ ಇದು ಬೇಕಾಗಿಲ್ಲ. We can live without elections, rallies and religious events for 1 more year. ಆವಾಗ ನಾವು 3ನೇ ಅಲೆನ ತಡೆಗಟ್ಟಬಹುದು. ರೂಪಾಂತರ ವೈರಸ್ಗಳು ಇವಾಗ ಇಡೀ ಜಗತ್ತಲ್ಲಿ 5 ಐಡೆಂಟಿಫೈ ಮಾಡಿದ್ದಾರೆ. ಹಲವಾರು ಐಡೆಂಟಿಫೈ, ದಿನಾನೂ ಒಂದು ರೂಪಾಂತರ ವೈರಸ್ ಬರ್ತಾ ಇದೆ. ಅದರಲ್ಲಿ 5 ಬಹಳ ಮುಖ್ಯವಾದದ್ದು. ಯಾಕೆ ಮುಖ್ಯವಾಗಿದ್ದಂದ್ರೆ ವೇರಿಯಂಟ್ ಆಫ್ ಕನ್ಸರ್ನ್ ಅಂತೀವಿ. ವೇರಿಯಂಟ್ ಆಫ್ ಕನ್ಸರ್ನ್ ಅಂದ್ರೆ ಏನು? ಈ ಒಂದು ರೂಪಾಂತರ ತಳಿಗಳಿಂದ ಹೆಚ್ಚು ಕಾಯಿಲೆ ಹರಡ್ತಾ ಇದೆ. ದೀಸ್ ಕಾಂಟ್ರಿಬ್ಯೂಟ್ ಟು ಇನ್ಕ್ರೀಸ್ ಸ್ಪ್ರೆಡ್ ಅಂಡ್ ದೇ ಮಲ್ಟಿಪ್ಲೈ ಫಾಸ್ಟರ್. ಅದರಿಂದ ಏನಾಗತ್ತೆ, ಈಗಾಗಲೇ ನಮಗೆ ಸೋಂಕು ತಗುಲಿದ್ರೇನು ಈ ರೂಪಾಂತರ ವೈರಸ್ಗೆ ಸುರಕ್ಷತೆ ನಮಗೆ ಇರಲ್ಲ, ಎಲ್ಲಾರ್ಗು ಇರಲ್ಲ. ಸೊ ದಿಸ್ ವೇರಿಯಂಟ್ಸ್ ಆರ್ ಇಂಪಾರ್ಟೆಂಟ್. ವೇರಿಯಂಟ್ಸ್ ಆಫ್ ಕನ್ಸರ್ನ್ ಆರ್ ಇಂಪಾರ್ಟೆಂಟ್ ಬಿಕಾಸ್ ದೇ ಸ್ಪ್ರೆಡ್ ವೆರಿ ಫಾಸ್ಟ್, more efficiently. Therefore, it can spread across the globe very fast. ಉದಾಹರಣೆ ತಗೊಳ್ಳಿ, B.1.117
UK ಅಲ್ಲಿ ಕಂಡಿಡಿದ್ರು ಇನ್ ಲೇಟ್ ನವೆಂಬರ್ ಅರ್ಲಿ ಡಿಸೆಂಬರ್. UK ವೇರಿಯಂಟ್ ಅಂತ ಹೆಸರು ಅದಕ್ಕೆ. ಅದು 40-60 ಪಾಳು ಹೆಚ್ಚು ಹರಡುತ್ತೆ ಇದಕ್ಕೆ ಮುಂಚೆ ಇದ್ದಿದ್ದು ವೈರಸ್. ಸೊ ದಿ ವೇರಿಯಂಟ್ಸ್ ಆರ್ ನೋನ್ ಟು ಹ್ಯಾವ್ ಮೋರ್ ಇನ್ಫೆಕ್ಟಿವ್ ಪ್ರಾಪರ್ಟಿ. ಅದೇ ರೀತಿ ಸೌತ್ ಆಫ್ರಿಕನ್ ವೇರಿಯಂಟು, ಬ್ರೆಜಿಲಿಯನ್ ವೇರಿಯಂಟು, ಕ್ಯಾಲಿಫೋರ್ನಿಯನ್ ವೇರಿಯಂಟು ನಮ್ಮ ದೇಶದಲ್ಲಿ ನಾವು ಕಂಡುಹಿಡಿದಿರೋದು ಜನವರಿ ಫೆಬ್ರವರಿಯಲ್ಲಿ. ಬಟ್ ನಮಗ್ ಗೊತ್ತಿದೆ ಡಿಸೆಂಬರ್ ಸ್ಯಾಂಪಲ್ಗಳಲ್ಲೇನೆ ಈ ಹೊಸ ಒಂದು ತಳಿ B.1.617 ಅಂತ ಒಂದು ಮ್ಯೂಟೆಂಟ್ ವೇರಿಯಂಟ್ ಸ್ಟಾರ್ಟೆಡ್ ಸ್ಪ್ರೆಡಿಂಗ್, ಫಸ್ಟ್ ಡಿಟೆಕ್ಟೆಡ್ ಇನ್ ಸಮ್ ಪೇಷಂಟ್ಸ್ ಇನ್ ಮಹಾರಾಷ್ಟ್ರ. ಅಲ್ಲಿಂದ ಇವಾಗ ಇಡೀ ದೇಶಕ್ಕೇನೆ ಹರಡಿದೆ. ಸೊ ಯಾಕೆ ವೈರಸ್ಗಳು, ರೂಪಾಂತರ ವೈರಸ್ಗಳು ಎಮರ್ಜ್ ಆಗ್ತವೆ? ವೈ ಡು ದೇ ಕಮ್? ಇದು ದೇವರು ವೈರಸ್ಗಳಿಗೆ ಕೊಟ್ಟಿರೋ ಒಂದು ವರ. ತನ್ನನ್ನು ತಾನು ಉತ್ಪತ್ತಿ ಮಾಡಿಕೊಳ್ಳುವಾಗ, ಕಾಪಿ ಮಾಡಿಕೊಳ್ಳುವಾಗ ತಪ್ಪುಗಳು ಮಾಡುತ್ತೆ. RNA ಕಾಪಿ ಮಾಡಕ್ಕೆ ಒಂದು ಎನ್ಸೈಮ್ ಇದೆ, RNA ಡಿಪೆಂಡೆಂಟ್ RNA ಪಾಲಿಮರೇಸ್. ನಿಮ್ಮ ಪತ್ರಕಾರರ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಈ ಎನ್ಸೈಮ್ ಇದೆ ನೋಡಿ, RNA ಪಾಲಿಮರೇಸ್ ಹ್ಯಾಸ್ ಪುವರ್ ಪ್ರೂಫ್ ರೀಡಿಂಗ್ ಎಬಿಲಿಟಿ. ನೀವೆಲ್ಲರೂ ಇನ್ ಜರ್ನಲಿಸಮ್ ನೀವೆಲ್ಲರೂ ತಜ್ಞರಲ್ವಾ? when you write a piece, you'll double check and see there are no mistakes. Both spelling as well as punctuation errors are not there, and then only you release it to the press. ಅಂತ ಶಕ್ತಿ ಈ ವೈರಸ್ಗೆ ಇಲ್ಲ. ಸೊ ಅದರಿಂದ ಏನ್ ಮಾಡಿ, ತಾನು ಬೆಳೆಯುವಾಗ, ಮಲ್ಟಿಪ್ಲೈ ಆಗುವಾಗ ಇಟ್ ಮೇಕ್ಸ್ ಮಿಸ್ಟೇಕ್ಸ್, ಅಂಡ್ ದೀಸ್ ಮಿಸ್ಟೇಕ್ಸ್ ಅಕ್ಯುಮುಲೇಟ್ as mutations, and when mutations occur in very important areas of the virus, spike protein ಅಲ್ಲಿ ಆದ್ರೆ ಆ ವೈರಸ್ ತನ್ನ ನೇಚರ್ನ ಬದಲಾಯಿಸಿಕೊಳ್ಳುತ್ತೆ, ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುತ್ತೆ. ಅದರಿಂದ ಹೆಚ್ಚು ಅಟ್ಯಾಚ್ ಆಗೋ ಸಾಧ್ಯತೆ ಹೆಚ್ಚು ಸೆಲ್ಸ್ಗೆ. ಸೊ ಇಟ್ ಬಿಕಮ್ಸ್ ಮೋರ್ ಇನ್ಫೆಕ್ಷಸ್. ಅದು ಒಂದು. ಎರಡನೇದು, ನಾವು ಲಸಿಕೆ ಪಡೆದು ನಾವು ವಿಲ್ ಡೆವಲಪ್ ಆಂಟಿಬಾಡೀಸ್. ದೇ ಆಲ್ಸೋ ಪುಟ್ ಸಮ್ ಪ್ರೆಷರ್ ಆನ್ ದ ವೈರಸ್ ಟು ಮ್ಯೂಟೇಟ್. ಈ ಎರಡು ಕಾರಣಗಳಿಂದ ಇನ್ನು ಮುಂದೇನು ವೈರಸ್ ವೇರಿಯಂಟ್ಸ್ ಬರ್ತಾನೆ ಇರತ್ತೆ. ಅದನ್ನ ತಡೆಗಟ್ಟಕ್ಕಾಗಲ್ಲ. ಅದನ್ನ ಜ್ಞಾಪಕ ಇಟ್ಕೋಬೇಕು. ಯಾವುದು ಇನ್ನೂ ಮೋರ್ ವಿರುಲೆಂಟ್ ವೈರಸ್ ಬರುತ್ತಾ, ಇನ್ನು ಹೆಚ್ಚು ಹರಡೋ ತಳಿಗಳು ಬರುತ್ತಾ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಇಟ್ ಇಸ್